ಇಷ್ಟು ನಾರ ಆತದ ನಿಮ್ ಜನ ಹೆಂಗಪ್ಪ? ಏಯ್ ಅದು ಜನ ಹಾಕಿರೋದಲ್ಲ, ದನ ಹಾಕಿರೋದು. ಬಾ. ಯಪ್ಪ ಮಾರಯ್ಯ, ಇನ್ನ ಎಷ್ಟು ದೂರ ಅದ ನಿಮ್ ಮನಿ? ಅಲ್ಲಿ ಬಿಸ್ಲ ತಲೆ ತಿರುಗಾತದ. ಇಲ್ಲೇ ಕಂಡ್ ಬಾರೆ, ಇಲ್ಲೇ ಒಂದ್ ಸ್ವಲ್ಪ ದೂರ. ಇಲ್ಲ ಅಂತ 2 ಕಿಲೋಮೀಟರ್ ನಡ್ಸ್ಕೊಂಡ್ ಬಂದಿ. ಆ ಸಿಟಿಲಿ ಯಾವಾಗ್ಲೂ ಹೊಗೆ ಕುಟ್ಕೊಂಡು ಧೂಳ್ ಕುಟ್ಕೊಂಡು ಕೂತಿದ್ವಿ. ನೋಡು ನಮ್ಮ ಹಳ್ಳಿ ವಾತಾವರಣ ಹೆಂಗೈತೆ, ಒಳ್ಳೆ ಕೋಲ್ಡ್ ಆಗಿ ತಂಪಾಗಿ ಹೆಂಗೈತೆ. ಏನ್ ಅನ್ಬೋಸದ ಈ ಹಳಾದ ಹಳ್ಳಿಯೊಳಗ? ಏನ್ ಅನ್ಬೋಸಕ್ಕಿಲ್ಲ ಬಾ. ಏನ್ ಲಕ್ಷ್ಮಿ, ಹಾಲನ್ ದುಡ್ಡು ಕೊಟ್ರಾ? ಇನ್ನೂ ಕೊಟ್ಟಿಲ್ಲಕ, ಯಾವಾಗ ಕೊಡ್ತಾರ ಏನೋ ಗೊತ್ತಿಲ್ಲ. ಓ ರವೇಣ, ಹೇ ರವೇಣ, ಇವಾಗ ಬಂದ್ರಾ? ಆರಾಮಿದ್ದೀರಾ? ಹೂ ಅಕ್ಕ, ನಾನ್ ಆರಾಮಾಗಿದ್ದೀನಿ, ನೀವು ಆರಾಮಾಗಿದ್ದೀರಾ? ಹೆಂಗೋ ಗಂಡ ಹೆಂಡತಿ ಚೆನ್ನಾಗಿರಿ. ಹೂ ಅಕ್ಕ, ಆ ಸಿಟಿಲಿ ಇದ್ದು ಸಾಕಾಯ್ತು. ಇವಾಗ ಹೆಂಗಿದ್ರು ನಮ್ಮಪ್ಪ ಕೊಟ್ಟಿರೋ 3 ಎಕರೆ ಗದ್ದೆ ಐತೆ, ಅದ್ರಲ್ಲೇ ವ್ಯವಸಾಯ ಮಾಡ್ಕೊಂಡೆ ಜೀವನ ಮಾಡೋಣ ಅಂತ ಬಂದಿದ್ದೀನಿ. ಸರಿ ಅಕ್ಕ. ಹಿಂಗ ಒದರ್ಸ್ತೀರ ಬಿಸ್ಲಾಗ ಮನೆ ಕರ್ಕೊಂಡೋಕ್ರಿ ನನಗ. ಬಾ ಬಾ. ಅದ್ಯಾಕ ಸಿಡುತ್ತೆ ಬಾ. ಯಾವಾಗ್ಲೂ ಬಡ ಬಡ ಅಂತ ಮಾತಾಡ್ಬೇಡ, ನಮ್ಮೂರ್ ಜನ ನೋಡಿ ತಪ್ಪು ತಿಳ್ಕೊತಾರೆ. ಬಾ, ಹಳ್ಳಿ 4 ದಿನ ಇದ್ರೆ ಎಲ್ಲ ಸರಿ ಹೋಯ್ತೀಯ. ಬಾ ಬಾ. ಕೈಗೆ ಎಲ್ಲ ಮುಟ್ಟ ಹಿಡ್ಕೋಬೇಡ ನೀನ್ ನನ್ ಜೋಡಿ. ನಮ್ ರವಿ ಅಲ್ವಾ ಅವನು? ಅವನ್ನೇ ನೋಡ್. ಏನ್ ಹಂಗ್ ನೋಡ್ತಿದ್ಯಾ? ಏನ್ ಮನೆ ಇದು ನಿಮ್ದು? ಹೌದು, ಇದೇ ನಮ್ದೇ ಮನೆ. ಕೆಲಾಗಲ್ಲ ಯಾಕೇನಾಯ್ತು? ಅಲ್ಲ, ಸಿಟಿಗೆ ಅಷ್ಟೊಂದು ಮನೆ ಬಿಟ್ಟು ನೀ ಇಲ್ಲಿ ಕೊಂಪೆ ಕರ್ಕೊಂಡ್ ಬಂದಿರ, ಸಾಯ್ಬೇಕೇನಾ? ಸಿಟಿಲಿ ಮನೆಗೆ ಬಾಡಿಗೆ ಕಟ್ಟಬೇಕು. ಇದು ನಮ್ ಸ್ವಂತ ಮನೆ. ಇಲ್ಲಿ ಯಾರು ಬಾಡಿಗೆನೂ ಕೇಳಲ್ಲ, ಯಾರು ದುಡ್ಡು ಕೇಳಲ್ಲ, ಆರಾಮಾಗಿರ್ಬೋದು. ಎಷ್ಟು ಶಕಿ ಅದ, ಏನ್ ಸುದ್ದಿ? ಕರೆಂಟ್ ಅದ ಇಲ್ಲ ಇಲ್ಲಿ? ಕರೆಂಟ್ ಅದೇ, ಫ್ಯಾನ್ ಹಾಕೊಂಡು ಕುತ್ಕೋ, ಒಂದ್ ಸ್ವಲ್ಪ ದಿನ ಅಡ್ಜಸ್ಟ್ ಆದ್ರೆ ಎಲ್ಲ ಸರಿ ಹೋಯ್ತದೆ. ಏನ್ ಹಳ್ಳಿಲಿ ಯಾರು ಜೀವನನೇ ಮಾಡ್ತಿಲ್ವಾ, ಯಾರು ಬದುಕ್ತಿಲ್ವಾ? ಎಲ್ಲ ಸಿಟಿ ಕೇಳ್ಬಿಟ್ರೆ ಇಲ್ಲಿ ವ್ಯವಸಾಯ ಮಾಡೋರು ಯಾರು, ದುಡಿಯೋರು ಯಾರು, ಅನ್ನ ಹಾಕೋರು ಯಾರು? ನೀವ್ ಏನಾದ್ರೂ ಮಾಡ್ಕೊಂಡು ಹಾಕೊಂಡು ಹೋಗ್ರಿ, ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಇರಕ್ ಆಗಿಲ್ಲ ಅಷ್ಟೇ ಇಲ್ಲಿ. ಇದಕ್ಕಾಗಲ್ಲ ಅಂದ್ರೆ ಎಲ್ಲಿ ಹೋಗ್ತೀಯ? ಎಲ್ಲಿ ಹೋಗ್ತೀನಿ? ಅಪ್ಪನ ಮನೆ ಹೋಗ್ತೀನಿ ನಾನು. ಅಪ್ಪನ ಮನೆಗೆ ಹೋಗ್ಬಿಟ್ಟು ಮನ ಮರ್ಯಾದೆ ತೆಗೆದ್ಬಿಡು. ಇವಾಗ ಏನ್ ನಿನ್ ಕೊನೆ ನಿರ್ಧಾರ? ನಾನ್ ಮಾಡ್ಲಿಂಗ್ ಮಾಡ್ಬೇಕಷ್ಟ. ಮಾಡ್ಲಿಂಗ್ ಮಾಡ್ತೀನಿ? ಹೌದು. ನಿಮಗೆ ಗೊತ್ತಿತ್ತಾನ ನಾನು ಫ್ಯಾಷನ್ ಡಿಸೈನರ್ ಕಲ್ತೀನಿ, ನಾನು ಮಾಡ್ಲಿಂಗ್ ಮಾಡ್ಬೇಕಂತ. ಮತ್ತೆ ನಿಮ್ದು ಕಿರಿಕಿರಿ? ನೋಡು, ನಮ್ಮ ಹಳ್ಳಿಗೆ ಅದೆಲ್ಲ ಸರಿ ಹೋಗಲ್ಲ, ಅರ್ಥ ಮಾಡ್ಕೊ. ನನಗೆ ಅದೆಲ್ಲ ಗೊತ್ತಿಲ್ಲ. ನೋಡು, ಬಟ್ಟೆ ಒಲೆ ಮಿಷಿನ್ ತಗೊಂಡ್ಬಂದಿದ್ದೀನಿ. ನಿಂಗೆ ಹೆಂಗಿದ್ರು ಬಟ್ಟೆ ಒಲೆ ಬರುತ್ತಲ್ವಾ, ಹೊಲ್ಕೊಂಡು ಆರಾಮಾಗಿದ್ರೆ ಏನ್ ಕಡಿಮೆ ಆಗತ್ತೆ ನಿನ್ಗೆ? ಬಟ್ಟೆ ಹೊಲ್ಕೊಂಡು ನೀವೇ ಆರಾಮಾಗಿ ನೀವೇ ಉಟ್ಕೊಂಡಿರಿ, ನನಗೇನ್ ಬೇಡ. ಈ ಸೀರೆಗಳ ಹಾಕೊಂಡು ಬಟ್ಟೆಗಳ ಹಾಕೊಂಡು ನನ್ ಕೈ ಆಗಿಲ್ಲ. ನಾನು ಮಾಡ್ಲಿಂಗ್ ಮಾಡ್ಬೇಕಷ್ಟೇ. ಹಳ್ಳಿಲಿ ಮಾನ ಮರ್ಯಾದೆ ಕಲಿಬೇಡ, 2 ಲಕ್ಷ ಕೇಳು, ಆರಾಮಾಗಿರು. ನಿನ್ಗೇನ್ ಕಮ್ಮಿ ಆಗಕ್ಕೆ? ನಾನು ನಿನ್ ಮಾನ ಮರ್ಯಾದೆ ಕಲಿಯಕ್ ಬಂದಿಲ್ಲ. ಸರಿ, ಇವಾಗ ಏನ್ ನೀನ್ ಮಾಡ್ಲಿಂಗ್ ಹೋಗೋಣ? ಹೌದು. ಸರಿ ಆಯ್ತು, ಹೋಗು. ಹೋಗ್ತೀನಿ. ಆದ್ರ ನಾ ಇವತ್ತೇ ಹೇಳಾಕತ್ತೀನಿ, ನಾನು ನೀನು ನೋಡಿದ್ರೆ ಅಷ್ಟೇ ಗಂಡ ಹೆಂಡ್ತಿ. ನನಗೂ ನಿನಗೂ ಯಾವ ತರದ ಸಂಬಂಧ ಇಲ್ಲ. ನಾನು ನಿನ್ ಇಷ್ಟಪಟ್ಟು ಲಗ್ನಾಗ್ ಬಂದಿಲ್ಲ. ನಮ್ಮಪ್ಪ ನಮ್ಮಮ್ಮ ನಿನಗೇನೋ ಚಿಕ್ಕ ವಯಸ್ಸಲ್ಲಿ ನಿನಗೆ ಕೊಡ್ಬೇಕಂತ ನಿಮ್ಮ ಅಪ್ಪ ಅಮ್ಮ ಹತ್ರ ಮಾತು ಕೊಟ್ರಂತ ನಾ ಬಂದೇನೆ ಅಷ್ಟೇ. ಅದರ್ವೈಸ್ ಸರಿ ಆಯ್ತು, ನಾನ್ ಮಾತಾಡಕಾದ್ರೂ ಬಿಡು. ಈಗ ಆಯ್ತು, ಇವಾಗ ಏನು ಸಿಟಿಗೆ ಹೋಯ್ತೀಯ, ಸಿಟಿಗೆ ಹೋಗ್ಬಿಟ್ಟು ನಿನ್ ಮಾಡ್ಲಿಕ್ಕೆ ಏನ್ ಮಾಡ್ತೀರಾ ಅದು ಮಾಡ್ಕೊಬಂದ್. ಒಟ್ಟಲ್ಲಿ ಹಳ್ಳಿಲಿ ನನ್ ಮಾನ ಮರ್ಯಾದೆ ಹೋಗ್ಬಾರ್ದು, ಆತರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಹೇಳಿದ್ದೀನಿ, ನನ್ ಗದ್ದೆ ಕೆಲಸ ಐತೆ, ನನ್ ಗದ್ದೆಗೆ ಹೋಗ್ಬೇಕು. ಈಗ ಅಡಿಗೆನಾದ್ರು ಮಾಡು, ಅಡಿಗೆ ಹೊಟ್ಟೆ ಎಷ್ಟಾಯ್ತಲ್ಲ. ನಿನಗೆ ಅಷ್ಟೇ ಅಷ್ಟಿರೋದು, ನಂಗೆ ಅಷ್ಟಿಲ್ಲ. ನಂಗೂ ಸುಸ್ತಾಗೈತೆ, ಅಡಿಗೆ ಮಾಡಕ್ ಬರಲ್ಲ ನನಗ. ಸರಿ ಆಯ್ತು, ಹೋಟ್ಲಲ್ಲಿ ತಂದ್ಕೊಡ್ತೀನಿ, ತಿನ್ನೋಣ ಬಿಡು. ಬೇಗ ಬೇಗ ತಗೋಬಾ. ಯಾವಾಗ್ಲೂ ಮೊಬೈಲ್ ನೋಡ್ತಾ ಕುತ್ಕೋಬೇಡ. ಪಕ್ಕದ ಮನೆ ಸರೋಜಕ್ಕಂಗೆ ಹೇಳಿದ್ದೀನಿ, ನನ್ನ ಹೆಂಡತಿಗೆ ಅಡಿಗೆ ಮಾಡೋದು ಹೇಳ್ಕೊಡಿ ಅಂತ. ಹೋಗಿ ಒಂದ್ ಸ್ವಲ್ಪ ಕಲ್ತ್ಕೋ. ನಾನ್ ಸರೋಜಕ್ಕ ಹತ್ರ ಅಡಿಗೆ ಮಾಡಿ ನಿನಗೇನು ಹಾಕ್ಬೇಕಂತ ಏನಿಲ್ಲ, ಹೋಟ್ಲಾ ತಿಂತೇನೆ. ನೀನ್ ಈ ಜನ್ಮದ ಸರಿ ಹೋಗಲ್ಲ ಅನ್ಸುತ್ತೆ ಬಿಡು. ನನ್ ಗದ್ದೆ ಹತ್ರ ಹೋಗಿ ಊಟ ತರದ್ ಮರಿಬ್ಯಾಡ್ರಿ, ತಡ ಆದ್ರೂ ಪರವಾಗಿಲ್ಲ, ಚಲೋ ಕಡೆ ನೋಡ್ ತಗೊಂಬರ್ರಿ. ಹಲೋ. ಫೋನ್ ಎತ್ತಕ್ಕೆ ಏನಾಗುತ್ತೆ ನಿನಗ? ಎಷ್ಟು ಸಲ ಫೋನ್ ಮಾಡ್ಬೇಕು ನಾನು ನಿನಗ? ಏನ್ ಹೊರಗಡೆ ಇರ್ತೀಯ ನೀನು? ನನ್ ಏನ್ ಮಾಡೋದ್ ಬಿಡೋದು, ನಂಗೆ ಇಲ್ಲಿ ಗಂಡನ್ ಬಹಳ ಕಿರಿಕಿರಿ ಆಗೈತಿ ಬೇಬಿ, ನನ್ ಕರ್ಕೊಂಡ್ ಹೋಗ್ನಿ. ನಾನು ಇಲ್ಲೇ ಅವ್ರ ಊರಿಗೆ ಬಂದನಿ, ಅರ್ಜೆಂಟ್ ನಾನು ಮೀಟ್ ಮಾಡ್ಬೇಕು. ನಾವು ಮಾಮೂಲಿ ಎಲ್ಲಿ ಮೀಟ್ ಆಗ್ತೀವಲ್ಲ, ಅರ್ಧ ಗಂಟೆ ನೀ ಅಲ್ಲೇ ಮೀಟ್ ಮಾಡ್ಬೇಕು ನನ್ನ. ಲಘು ಬಾ, ಮಿಸ್ ಯು. ಬೇಗ ಬಾ. ಲಘು 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 ಮೀಟ್ ಮಾಡ್ಕೊಂಡು